First, 34. Question number 34. Don Anselmo had some peculiar manners when he visited his friends. Explain. Peculiar ಅಂತಂದ್ರೆ ಒಂದು ಪರ್ಟಿಕ್ಯುಲರ್. Okay. Sorry. Don Anselmo had some peculiar manners when he visited his friends. So why what are those peculiar manners? Okay. Peculiar ಅಂತಂದ್ರೆ ಸ್ಪೆಷಲ್, ವಿಶಿಷ್ಟವಾದ, ಆತನಲ್ಲೇ ಇರುವಂತಹ ಒಂದು ವಿಶಿಷ್ಟವಾದ, ವಿಚ್ ಬಿಲಾಂಗ್ಸ್ ಟು ಹಿಮ್. ಓಕೆ, ಸೊ ಪೆಕ್ಯುಲಿಯರ್ ಮ್ಯಾನರ್ಸ್, ತುಂಬಾ ಪೆಕ್ಯುಲಿಯರ್ ಆದಂತಹ ವಿಶಿಷ್ಟವಾದಂತಹ ಗುಣಗಳನ್ನ ಆತ ಪ್ರದರ್ಶಿಸ್ತಾನೆ ಯಾವಾಗ ಆತನ ಫ್ರೆಂಡ್ಸ್ ಅನ್ನ ಮೀಟ್ ಮಾಡಿದಾಗ. ಯಾಕೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್, ಡಾನ್ ಆನ್ಸೆಲ್ಮೋ ವೋರ್ ಅನ್ ಓಲ್ಡ್ ಗ್ರೀನ್ ಫೇಡೆಡ್ ಕೋಟ್. ಆತ ಏನನ್ನ ವೇರ್ ಮಾಡಿರ್ತಾನೆ? ಗ್ರೀನ್ ಫೇಡೆಡ್ ಕೋಟ್ ಅಥವಾ ಹಸಿರು ಬಣ್ಣದ ಮಾಸಿದ ಒಂದು ಕೋಟ್ ಅನ್ನ ಹಾಕಿರ್ತಾನೆ. ಓಕೆ, ಹಿ ಹ್ಯಾಡ್ ಅ ಹ್ಯಾಟ್ ಅಂಡ್ ಅ ವಾಕಿಂಗ್ ಸ್ಟಿಕ್. ಓಕೆ, ಸೊ ಆತ ಒಂದು ಹ್ಯಾಟ್ ಅಥವಾ ಟೋಪಿಯನ್ನ ಹಾಕಿರ್ತಾನೆ, ಜೊತೆಗೆ ಅವನ ಹತ್ರ ಒಂದು ಊರುಗೋಲು ಅಂತ ಹೇಳ್ಬೋದು ನೀವು. ವಾಕಿಂಗ್ ಸ್ಟಿಕ್ ಅಂತಂದ್ರೆ ಊರುಗೋಲು ಇರುತ್ತೆ. ಯಾವ ತರಹದ ವಾಕಿಂಗ್ ಸ್ಟಿಕ್ ಇರುತ್ತೆ ಆತನ ಹತ್ರ ಮಕ್ಕಳೇ? ಆತನ ಹತ್ರ ಇದ್ದಿದ್ದು ಒಂದು ಅಂಬ್ರೆಲ್ಲಾ ಕಡ್ಡಿ ಅಲ್ವಾ, ಛತ್ರಿ ಅಥವಾ ಕೊಡೆಯ ಒಂದು ಕಡ್ಡಿ, ವಾಕಿಂಗ್ ಸ್ಟಿಕ್. ವೆನೆವರ್ ಹಿ ಮೆಟ್ ಹಿಸ್ ಫ್ರೆಂಡ್ಸ್ ಹಿ ವುಡ್ ಬೋ ಟು ಆಲ್. ಯಾವಾಗ ಆತ ತನ್ನ ಫ್ರೆಂಡ್ಸ್ ಅನ್ನ ಮೀಟ್ ಮಾಡ್ತಾನೋ ಅವಾಗೆಲ್ಲ ಆತ ಹಿ ಯೂಸ್ ಟು ಬೋ ಅಂದ್ರೆ ತಲೆ ಬಾಗಿ ನಮಸ್ಕರಿಸ್ತಾನೆ, ಎಲ್ಲರಿಗೂ ತಲೆ ಬಾಗ್ತಾನೆ. ಈ ತರ ವಿಶ್ ಮಾಡೋದು, ತಲೆ ಬಾಗಿ ನಮಸ್ತೆ ಅಥವಾ ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ಓಕೆ, he would remove his hat and gloves slowly and carefully. ಆತ ಏನ್ ಮಾಡ್ತಾ ಇದ್ದ? ಯಾವಾಗ್ಲೂ ಕೂಡ ಪೆಕ್ಯುಲಿಯರ್ ಅಂತಂದ್ರೇನು? ಪದೇ ಪದೇ ತೋರಿಸುವಂತಹ ವಿಶಿಷ್ಟವಾದ ಗುಣಗಳು. ಓಕೆ, ಸೊ ಇದು ಆತ ಯಾವಾಗ್ಲೂ ಮಾಡ್ತಾ ಇರುವಂತಹ ಒಂದು ಬಿಹೇವಿಯರ್. ಸೊ he would remove his hat and gloves slowly and carefully. ಏನ್ ಮಾಡ್ತಾ ಇದ್ದ ಆತ? ತನ್ನ ರಿಮೂವ್ ಅಂತಂದ್ರೆ ಏನು ಮಕ್ಕಳೇ? ತೆಗೆಯುವುದು. ಓಕೆ, ಸೊ ಆತ ತನ್ನ ಹ್ಯಾಟ್, ಟೋಪಿ ಮತ್ತು ಕೈಗವಸುಗಳನ್ನ ನಿಧಾನವಾಗಿ ತೆಗಿತಾ ಇದ್ದ. ಸ್ಲೋಲಿ ಅಂತಂದ್ರೆ ನಿಧಾನವಾಗಿ ಮತ್ತು ಜಾಗರೂಕತೆಯಿಂದ ತೆಗೆದು ಇಡ್ತಾ ಇದ್ದ ಆತ. ಸೊ ಇದೊಂದು ವಿಲಕ್ಷಣವಾದ ನಡವಳಿಕೆ, ವಿಶಿಷ್ಟವಾದ ನಡವಳಿಕೆ ಅಲ್ವಾ? ಸೊ ವಾಟ್ ಹಿ ಯೂಸ್ ಟು ಡೂ? He wore an old green faded coat and a hat with walking stick, right? So whenever he met his friends, he would bow to all. He would remove his hat and gloves slowly and carefully. Then he would hand over his things to the boy who stood obediently behind the old man's chair. ಆತ ಏನ್ ಮಾಡ್ತಿದ್ದ? ಹ್ಯಾಂಡ್ ಓವರ್, ಅದನ್ನ ಕೊಡುವುದು. ಓಕೆ, ಹ್ಯಾಂಡ್ ಓವರ್ ಅಂತಂದ್ರೆ ಕೊಡುವುದು, ಒಪ್ಪಿಸುವುದು. ಸೊ ಅದನ್ನ ಯಾರಿಗೆ ಕೊಡ್ತಾ ಇದ್ದ? ತನ್ನ ಥಿಂಗ್ಸ್ ಅಂದ್ರೆ ಏನು? ಹ್ಯಾಟ್ ಮತ್ತೆ ಆತನ ಗ್ಲೌಸ್ ಅಲ್ವಾ? ಆ ಥಿಂಗ್ಸ್ ಅನ್ನ ಬಾಯ್ ಹೂ ಸ್ಟುಡ್ ಒಬಿಡಿಯಂಟ್ಲಿ ಬಿಹೈಂಡ್ ಹಿಮ್. ಒಬಿಡಿಯಂಟ್ಲಿ ಅಂದ್ರೆ ವಿಧೇಯ, ತುಂಬಾ ವಿಧೇಯನಾಗಿ ಒಬ್ಬ ಹುಡುಗ ಆತನ ಹಿಂದೆ ನಿಂತಿರ್ತಾ ಇದ್ದ. ಆ ಹುಡುಗನಿಗೆ ತನ್ನ ಥಿಂಗ್ಸ್ ನೆಲ್ಲ ಕೊಡ್ತಾ ಇದ್ದ. While leaving the place, he would shake hands all around. ಅಲ್ಲಿಂದ ಹೊರಡುವಾಗ, ಲೀವ್ ಅಂತಂದ್ರೆ ಹೊರಡು. ಓಕೆ, ಆ ಜಾಗದಿಂದ ಹೊರಡುವಾಗ ಆತ ಏನ್ ಮಾಡ್ತಾ ಇದ್ದ? ಫ್ರೆಂಡ್ಸ್ನೆಲ್ಲ ಮೀಟ್ ಆಗಿ ಹೊರಡುವಾಗ he would shake hand, ತನ್ನ ಮಿತ್ರರು ಎಲ್ಲರನ್ನ ಕೈ ಕುಲುಕುವುದು. ಶೇಕ್ ಹ್ಯಾಂಡ್ ಅಂತಂದ್ರೆ ಏನು ಮಕ್ಕಳೇ? ಕೈ ಕುಲುಕು. ಓಕೆ, ಶೇಕ್ ಹ್ಯಾಂಡ್ ಕೊಡ್ತಾ ಇದ್ದ ಎಲ್ಲರಿಗೂ. ಪುಟ್ ಆನ್ ಹಿಸ್ ರ್ಯಾಗ್ಡ್ ಗ್ಲೌಸ್, ತನ್ನ ಹಳೆಯ ಗ್ಲೌಸ್ ಅನ್ನ ಆತ ಮತ್ತೆ ತಿರುಗಿ ಹಾಕೋತಾ ಇದ್ದ. ಆಮೇಲೆ ಟೇಕ್ ಹಿಸ್ ಸ್ಟಿಕ್, ತನ್ನ ಸ್ಟಿಕ್ ಅನ್ನ ಯಾರಿಗೆ ಕೊಟ್ಟಿರ್ತಾನೆ? ಬಾಯ್ ಸ್ಟುಡ್ ಬಿಹೈಂಡ್ ಹಿಮ್ ಅಲ್ವಾ? ಸೊ ಕೊಟ್ಟಿರುವಂತಹ ಸ್ಟಿಕ್ ಅನ್ನ ತಗೊಂಡು
ವಾಕ್ ಔಟ್ ವಿತ್ ದ ಬಾಯ್, ಆ ಹುಡುಗನ ಜೊತೆಗೆ ಅಲ್ಲಿಂದ ಹೊರ ನಡೀತಾ ಇದ್ದ. ವಾಕ್ಔಟ್ ಅಂತಂದ್ರೆ ಹೊರ ನಡೆ. ಓಕೆ, ಸೊ ಈ ತರ ಪೆಕ್ಯುಲಿಯರ್ ಬಿಹೇವಿಯರ್ ನ ಆತ ತೋರಿಸ್ತಾ ಇದ್ದ. ಸೊ ಏನ್ ಮಾಡ್ತಾ ಇದ್ದ, ತನ್ನ ವಸ್ತುಗಳನ್ನ ತೆಗೆದು ಆ ಹುಡುಗನಿಗೆ ಕೊಡೋದು. ಬಾಯ್ ಹೂ ಸ್ಟುಡ್ ಬಿಹೈಂಡ್ ಹಿಮ್. ದೆನ್ ವೈಲ್ ಲೀವಿಂಗ್ ಹಿ ಯೂಸ್ ಟು ಶೇಕ್ ಹ್ಯಾಂಡ್ ಎವ್ರಿ ಒನ್. ಓಕೆ, ಸೊ ಆತ ಅಲ್ಲಿಂದ ಹೊರಡುವಾಗ ಎಲ್ಲರ ಕೈ ಕುಲುಕಿ ಹೊರಡ್ತಾ ಇದ್ದ. ಜೊತೆಗೆ ತನ್ನ ಗ್ಲೌಸ್ ಅನ್ನ ಹಾಕೊಂಡು ಪುನಃ ಹಾಕೊಂಡು ವಾಕಿಂಗ್ ಸ್ಟಿಕ್ ಅನ್ನ ತಗೊಂಡು ಅಲ್ಲಿಂದ ಹೊರಡ್ತಾ ಇದ್ದ ಆ ಹುಡುಗನ ಜೊತೆಗೆ. ದಿಸ್ ವಾಸ್ ದ ಪೆಕ್ಯುಲಿಯರ್ ಬಿಹೇವಿಯರ್ ಶೋಡ್ ಬೈ ಓಲ್ಡ್ ಮ್ಯಾನ್. ಓಕೆ.